ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲ ವಿದ್ಯಾರಾಜ್ ಎಜುಪಾಯಿಂಟ್ ಚಾನಲ್ಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿಗಳೇ, ನೀವು ಎಷ್ಟೇ ಓದಿದರೂ ನಿಮಗೆ ವಿಷಯ ಬೇಗನೆ ಅರ್ಥ ಆಗ್ತಾ ಇಲ್ಲ ಅಂದರೆ ನೀವು ಓದಲು ಕುಳಿತುಕೊಳ್ಳುವಂತಹ ಜಾಗ ಸರಿಯಾಗಿಲ್ಲ ಅಂತಲೇ ಅರ್ಥ. ಆ ಕಾರಣ ನಿಮ್ಮ ಸ್ಟಡಿ ಟೇಬಲನ್ನು ಈ ರೀತಿ ಸಿದ್ಧಪಡಿಸಿ. ಬನ್ನಿ, ಹಾಗಿದ್ರೆ ಓದಿದ್ದು ಬೇಗ ಅರ್ಥ ಆಗಬೇಕು ಅಂದರೆ ನಿಮ್ಮ ಸ್ಟಡಿ ರೂಮ್ ಯಾವ ಥರ ಇರಬೇಕು, ಯಾವ ರೀತಿ ಸೆಟಪ್ ಮಾಡಬೇಕು, ಓದಲಿಕ್ಕೆ ಇಂಟ್ರೆಸ್ಟ್ ಬರಬೇಕಂದ್ರೆ ಏನೇನೆಲ್ಲ ನಾವು ಮಾಡ್ಕೋಬೇಕಾಗತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಗೊತ್ತಲ್ವಾ, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಮುಂಬರುವ ನಮ್ಮೆಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರೇ ಆಗಿರಲಿ, ಅಧ್ಯಯನ ಮಾಡಲು ಕುಳಿತುಕೊಂಡಿದ್ದೀರಾ ಅಂದರೆ ನಿಮಗೆ ಅಧ್ಯಯನ ಮಾಡಲು ತೊಂದರೆಯಾಗದ ರೀತಿಯಲ್ಲಿ ನಿಮ್ಮ ಸ್ಟಡಿ ಟೇಬಲನ್ನು ನೀವು ಜೋಡಣೆ ಮಾಡಿಟ್ಕೋಬೇಕು. ಅಷ್ಟಾದರೆ ಮಾತ್ರ ನೀವು ಏಕಾಗ್ರತೆಯಿಂದ ಓದಲು ಸಾಧ್ಯ ಆಗುತ್ತೆ. ಹಾಗಾದರೆ ನಿಮ್ಮ ಸ್ಟಡಿ ಟೇಬಲ್ ಹೇಗಿರಬೇಕು ಅಂತ ಗೊತ್ತಾ? ಅದರ ಬಗ್ಗೆ ಇಲ್ಲಿದೆ ಮಾಹಿತಿ. ಆಗಲೇ ಹೇಳಿದ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕನನ್ನು ತಪ್ಪದೇ ಕ್ಲಿಕ್ ಮಾಡಿ. ಬನ್ನಿ ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ವಿದ್ಯಾರ್ಥಿಗಳೇ, ನೀವು ಕುಳಿತಾಗ ನಿಮ್ಮ ಸೊಂಟ ಮತ್ತು ಪಕ್ಕೆಲುಬಿನ ನಡುವೆ ಅಥವಾ ನಿಮ್ಮ ಬೆನ್ನು ಕತ್ತು ನೋವಾಗದಂತಹ ರೀತಿಯಲ್ಲಿ ಚೇರು ಇರಬೇಕು. ಕೋಣೆ ಬಿಳಿಯಾದ ಬಣ್ಣದಲ್ಲಿ ಕೂಡಿರಬೇಕು. ಬಿಳಿಯಾದ ಕೋಣೆ ನಿಮ್ಮದಾಗಿರಬೇಕು. ಎಂದಿಗೂ ನೀವು ಹಾಸಿಗೆಯ ಮೇಲೆ ಕುಳಿತು ಅಭ್ಯಾಸವನ್ನು ಮಾಡಬಾರ್ದು. ಹಾಸಿಗೆಯ ಮೇಲೆ ಕುಳಿತು ಅಭ್ಯಾಸ ಮಾಡಿದರೆ ನಿಮಗೆ ಆಲಸ್ಯ ಬರುತ್ತೆ. ಹೀಗಾದಾಗ ಅಧ್ಯಯನ ಜಾಸ್ತಿ ಹೊತ್ತು ಮುಂದುವರಿಯೋದೇ ಇಲ್ಲ. ಇದರ ಬಗ್ಗೆ ಕಾಳಜಿಯನ್ನು ವಹಿಸಿ, ಹಾಗೆ ಎಚ್ಚರದಿಂದಿರಿ. ನೆಕ್ಸ್ಟ್ ಬಂದರೆ, ಮನೆಯ ಹೊರಾಂಗಣದಲ್ಲಿ ನಿಮ್ಮ ಸ್ಟಡಿ ಟೇಬಲ್ ಇರಬಾರ್ದು. ಯಾಕಂದರೆ ಸಾಕಷ್ಟು ಜನ ಓಡಾಡುತ್ತಾ ದೊಡ್ಡದಾಗಿ ಮಾತನಾಡಿದರೆ ನಿಮಗೆ ಓದಲು ತೊಂದರೆ ಆಗುತ್ತೆ. ಹಾಗಾಗಿ ಮನೆಯ ಹೊರಾಂಗಣದಲ್ಲಿ ನಿಮ್ಮ ಸ್ಟಡಿ ಟೇಬಲನ್ನು ಇಡಬಾರದು. ಸಾಧ್ಯವಾದಷ್ಟು ರೂಮ್ನಲ್ಲಿ ಇರುವುದು ತುಂಬ ಉತ್ತಮ. ನಂತರ ಬಂದರೆ, ನೈಸರ್ಗಿಕ ಬೆಳಕು ಲಭ್ಯವಿದ್ದರೆ ಖಂಡಿತವಾಗಿಯೂ ಅದನ್ನು ಬಳಸ್ಕೊಳ್ಳಿ. ನೀವು ಕೃತಕ ಬೆಳಕನ್ನು ಬಳಸ್ಕೊಂಡು ಓದಿದರೆ ಅದು ನೈಸರ್ಗಿಕ ಬೆಳಕಿನಷ್ಟು ಉತ್ತಮ ಆಗಿರೋದಿಲ್ಲ. ಅಂದರೆ ನೈಸರ್ಗಿಕ ಬೆಳಕಿನಲ್ಲೇ ನೀವು ಓದ್ಕೊಳ್ಬೇಕು. ನೈಸರ್ಗಿಕ ಬೆಳಕನ್ನು ಬಿಟ್ಟು ರೂಮ್ನಲ್ಲಿನ ಡೋರ್ ಲಾಕ್ ಮಾಡಿಕೊಂಡು ಲೈಟ್ ಹಾಕ್ಕೊಂಡು ಕೂತ್ಕೊಳ್ಳೋದ್ರಿಂದ ನಿಮಗೆ ಜಡತ್ವ ಬರಬಹುದು. ನೆಕ್ಸ್ಟ್ ಬಂದರೆ, ಪೆನ್ನುಗಳು ಅಥವಾ ಪೆನ್ಸಿಲ್ಗಳು, ಎರೇಸರ್ಗಳು, ಪೇಪರ್ಗಳು, ನೋಟ್ ಕಾರ್ಡ್ಗಳು, ಹೈಲೈಟರ್ಗಳು ಇವೆಲ್ಲವೂ ನಿಮ್ಮ ಪಕ್ಕದಲ್ಲೇ ಸಿಗುವಂತೆ ಇಟ್ಕೊಳ್ಬೇಕು. ಅಷ್ಟಾದರೆ ನೀವು ಪದೇ ಪದೇ ಎದ್ದು ಹೋಗುವಂತಹ ಪ್ರಮೇಯವೇ ಬರೋದಿಲ್ಲ. ಕುಳಿತಲ್ಲಿಯೇ ಎಲ್ಲ ವಸ್ತುಗಳು ಕೈಗೆ ಎಟುಕೋದ್ರಿಂದ ಓದಿನಲ್ಲಿ ಆಸಕ್ತಿ ಹೆಚ್ಚಾಗತ್ತೆ. ಪದೇ ಪದೇ ನೀವು ಒಂದೊಂದೇ ವಸ್ತುವಿಗೆ ಎದ್ದು ಹೋದರೆ ನಿಮ್ಮ ಗಮನ ಡೈವರ್ಟ್ ಆಗುತ್ತೆ. ಹೀಗಿರುವಾಗ ಆದಷ್ಟು ಎಲ್ಲವೂ ಕೈಗೆಟುಕುವ ರೀತಿಯಲ್ಲಿ ಇಟ್ಟುಕೊಳ್ಳಿ. ನಂತರದಲ್ಲಿ ನಿಮ್ಮ ಕಂಪ್ಯೂಟರ್ ಫೈಲ್ಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ. ಯಾಕೆಂದರೆ ಈಗ ಎಲ್ಲ ನೋಟ್ಸ್ ಕೂಡ ಸಾಫ್ಟ್ ಕಾಪಿ ರೂಪದಲ್ಲಿ ನಿಮಗೆ ಸಿಗತ್ತೆ. ನೋಡಿದ್ರಲ್ವಾ ವಿದ್ಯಾರ್ಥಿಗಳೇ, ಓದಿದ್ದು ಬೇಗ ಅರ್ಥ ಆಗಬೇಕು, ಹಾಗೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗಬೇಕು ಅನ್ನೋದಾದರೆ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಇದಕ್ಕೆ ಸಂಬಂಧಿಸಿದಂತೆ ನಾನು ಹಲವಾರು ವಿಡಿಯೋಗಳನ್ನು ಮಾಡಿ ಈಗಾಗಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ಆ ವಿಡಿಯೋಗಳನ್ನು ನೋಡಿಲ್ವೋ ಖಂಡಿತ ಅವೆಲ್ಲ ವಿಡಿಯೋಗಳನ್ನು ನೋಡಿ ಮುಂಬರುವಂತಹ ಎಲ್ಲ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ಬೋದು. ಹಾಗೆಯೇ ಯಾವ ರೀತಿ ನಾವು ಸ್ಟಡಿನ ಸ್ಮಾರ್ಟಾಗಿ ಮಾಡ್ಬೋದು ಅಂತ ಕೆಲವೊಂದಷ್ಟು ಟಿಪ್ಸ್ಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಹೆಲ್ಪ್ ಆಗಲಿ ಅಂತಲೇ ನಾನು ಮಾಡಿರೋದು. ಎಲ್ಲವುಗಳನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತಷ್ಟು ಉತ್ತಮವಾದ ವಿಡಿಯೋಗಳು ನಮ್ಮ ಚಾನಲಲ್ಲಿ ಇನ್ನು ಮುಂದೆ ಬರ್ತಾನೆ ಇರುತ್ತೆ. ಎಲ್ಲವುಗಳನ್ನು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.